ಹೇಳ್ತಾ ಹೋಗ್ತೀನಿ, ಹೇಳ್ತಾ ಹೋಗಿ. ನೋಡಿ ಈ ಟಾಯ್ಲೆಟ್ ಅಲ್ವಾ ಇದು? ಈ ಟಾಯ್ಲೆಟಲ್ಲಿ ನಿಮ್ದು ಯಾವುದೊಂದು ಗಣಾಪುರ, ಹೊಸಪೇಟೆ ತಾಲೂಕ, ಹೊಸಪೇಟೆ ತಾಲೂಕು ಗಣಾಪುರ. ನೀವೇನು ನಿಮ್ಮ ಹೆಸರೇನು? ಎ ನಿಂಗಪ್ಪ ಅವರ ಒಂದು ಆಹ್ವಾನದ ಮೇರೆಗೆ ಬಂದಿದ್ದೀನಿ. ನೀವು ಏನು ಮಾಡ್ತಿದ್ರೆ ನೀವು? ಹಾಂ, ಬಿ ಎಮ್ ಎಮ್ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಿರಕ್ಕಂಥ ನಿಂಗಪ್ಪ ಅವ್ರ ಮನೆಗೆ ಬಂದಿದ್ದೀನಿ. ನೋಡಿ ಇಲ್ಲಿ ಏನಾಗುತ್ತೆ ಅಂತಂದರೆ, ಇಲ್ಲಿ ಟಾಯ್ಲೆಟ್ ಇದೆ. ಟಾಯ್ಲೆಟ್ ಇದ್ರೆ ಏನಾಗುತ್ತೆ ಇಲ್ಲಿ ಅನ್ನೋದಕ್ಕೆ ಆ ತಾಯಿಗೆ ತೋರಿಸು. ಅಮ್ಮಯ್ಯ, ಇಲ್ಲಿ ನಿನ್ನ ಆರೋಗ್ಯ ಸಂಪೂರ್ಣವಾಗಿ ಹಾಳಾಗುತ್ತೆ. ಅರ್ಥ ಆಯ್ತು ಹೇಳೋದು? ಆಗಿದೆಯಾ ಇಲ್ವಾ? ಆ ಕಡೆ ತಿರುಗಿ ವೀಕ್ಷಕರಿಗೆ ಹೇಳೋದು. ಅವ್ರು ಹೇಳೋದು ನಿಜಾನಾ? 100%. ಯಾವಾಗಲೂ ಬರೀ ಕಾಯಿಲೆಗೆ ಇರ್ತೀನಿ, ಆರೋಗ್ಯನೇ ಸರಿ ಇಲ್ಲ. ಇಲ್ಲಿ ಏನೇನು ಮಾಡೋಕ್ಕೆ ಹೋಗ್ಬೇಡಿ. ಅರ್ಥ ಆಯ್ತಾ? ಈ ಬಾತ್ರೂಮ್ ಏನು ಕೆಲಸ ಮಾಡ್ತಿಲ್ವಾ? ಅದನ್ನು ಮಾಡೋದಕ್ಕೆ ಬೇರೆ ವ್ಯವಸ್ಥೆ ಮಾಡ್ಕೊಳ್ಳೋಣ, ಸರಿನಾ? ಇದನ್ನ ಫಸ್ಟ್ ಕಟ್ ಮಾಡಿಬಿಡಿ. ಅಷ್ಟು ತೆಗೆದಾಕಿದನ್ನು ಹಂಗೆ ತೆಗೆದಾಕಿಬಿಟ್ರೆ ಆರೋಗ್ಯ ಎಷ್ಟು ಸಾಧ್ಯನ ಅಷ್ಟು ಉತ್ತಮ ಆಗ್ಬಿಡುತ್ತೆ. ಹಾಂ, ಇಲ್ಲಂತಂದರೆ ಭಾರಿ ತೊಂದರೆ ಮಾಡ್ಕೊಳ್ತಾರೆ. ಕೆಲವು ಆಪರೇಷನ್ಸ್ ಕೂಡ ಮಾಡಿಸ್ಕೊಳ್ತೀನಿ. ನೀನು ನೆನಪಿಟ್ಕೋ, ವಾಯು ನೋಡ್ತಾ ಇದೆ, ಎಲ್ಲ ಕಳ್ಕೊಂಡು ಹೋಗಿದೆಯಾ. ಸಾಲ ಮಾಡೋದು ಅದಂತಲ್ಲಿ ಬೇರೆ ಪರ್ಸನಲ್ ಆಗಿ ಮಾತಾಡಬೇಡಿ, ಏನು ಅದು ಮಾತಾಡೋದು ಬೇಡ. ಕಳ್ಕೊಳ್ತೀವಿ ಒಟ್ಟು. ಇನ್ನೆಷ್ಟು ಬಂದರೂ ನಿಲ್ತಾ ಇಲ್ಲ, ಹೋಗ್ತಾ ಇರುತ್ತೆ ಸುಮ್ಮನೆ. ಅರ್ಥ ಆಯ್ತು ಹೇಳೋದು? ಈ ಮನೆನೇ ಬೇಡಪ್ಪ, ಮನೆ ಮಾರಾಟ ಮಾಡ್ಬೇಕು ಅನ್ಸ್ಬಿಡುತ್ತೆ ಮನುಷ್ಯರಿಗೆ. ಈ ಮನೆ ಬೇಡ, ಏನೋ ಬೇಡ, ಎಲ್ಲ ಹೋಗ್ಬೇಡ ಅನ್ಸುತ್ತೀವಿ, ಸರಿನಾ? ಇದೇನೇನಿಲ್ಲ, ಈ ಸಂಧಿ ಐತಲ್ಲ, ಇಲ್ಲಿ ಆ ದಾರಿ ಬರುತ್ತಲ್ಲ, ಎಲ್ಲ ಬಿಡಿಸ್ಬಿಟ್ಟಿದ್ದೀನಿ. ಓಪನ್ ಮಾಡಿಬಿಡು ಸುಮ್ಮನೆ. ಅಲ್ಲಿಂದ ಇಲ್ಲಿವರೆಗೂ ದಾರಿ ಬಂದ್ಬಿಡ್ಲಿ ಸುಮ್ಮನೆ. ಏನಮ್ಮ, ಆ ಕಡೆ ಬೇರೆದಾಗಲಿ, ಇಲ್ಲಿ ನಮ್ದು ಏನಿದೆಯೋ ಶೀಟು ಅವೆಲ್ಲ ಏನು ಮಾಡಿದಿರೋ ಎಲ್ಲ ಕಂಪ್ಲೀಟ್ ಓಪನ್ ಮಾಡಿದ್ದೀನಿ. ಬಂದ್ಬಿಡ್ಲಿ, ಹಿಂಗೆ ಬಂದ್ಬಿಟ್ಟು ಈ ತೆಂಗಿನ ಮರ ಇರಲಿ, ಇದು ಇರೋ ಜೊತೆಗೆ ನಿಮಗೆ ಪ್ರಬಲವಾಗಿರುತ್ತೆ. ಸ್ವಲ್ಪ ಇನ್ನು ಇದೆಲ್ಲ ಓಪನ್ ಮಾಡಿದ್ದನ್ನು ಟಚ್ ಮಾಡಬೇಡಿ. ಏನು ಶೀಟ್ ಹೋಗಿದ್ದು ಎಲ್ಲ ತೆಗೆದ್ಬಿಡಿ, ಓಪನ್ ಮಾಡಿ. ನಿಮ್ಗೆ ಅರ್ಧ ಕಾಯಿಲೆ ಉತ್ತಮ ಆಗಿಬಿಡುತ್ತೆ. ಅರ್ಧ ಹೇಳೋದು ಒಂದು ನೋಡಿ, ಈ ಕಟ್ಟೆ ಕಟ್ಟಿದ್ರಲ್ವಾ, ಈ ಕಡೆ ಬರ, ಈ ಮೋಟ್ರ್ ಕಟ್ಟಿದ್ರಲ್ವಾ, ಇದನ್ನೆಲ್ಲ ಪೂರ್ತಿ ಹೊಡೆದ್ಬಿಟ್ಟು ಆ ಮೋಟ್ರೆಲ್ಲ ಇಟ್ಟು ಬೇಕಾದ್ರೆ ಅದನ್ನ ಒದಿಸಿ ಹಂಗೆ, ಸರಿನಾ? ಇದೇನಂತಂದರೆ ಒಂದು 200 kg ಕಲ್ಲು ನಮ್ಮ ತಲೆ ಮೇಲೆ ಇಟ್ಟಂಗೆ. ಅರ್ಥ ಆಯ್ತು ಹೇಳೋದು? ಯಾವುದೇ ಕಾರಣಕ್ಕೆ ಅದು ಮಾಡಬೇಡಿ. ನೋಡಿ ಆ ತೆಂಗಿನ ಮರ ಇದಕ್ಕೆ ಜಾಯಿಂಟ್ ಆದಂಗೆ ಆಯ್ತು. ಗಂಡು ಮಕ್ಕಳ ಹುಡುಗ್ರ ಮೇಲೆ ತೊಂದರೆ ಆಗುತ್ತೆ, ಗಂಡು ಮಕ್ಕಳ ಮೇಲೆ. ಅರ್ಥ ಆಯ್ತು ಹೇಳೋದು? ಗಂಡು ಮಕ್ಕಳ ಮೇಲೆ ಅಪಘಾತಗಳು ಆಗೋಂಥ ಚಾನ್ಸ್ ಇರುತ್ತೆ, ಇಲ್ಲ ಆರೋಗ್ಯದ ಮೇಲೆ ಆಗೋ ಚಾನ್ಸ್ ಇರುತ್ತೆ. 100% ಎಲ್ಲ ತೆಗೆದಾಕಿ ಫ್ರೀ ಮಾಡಿದಿಲ್ಲ, ಫ್ರೀ ಮಾಡಿ, ಎಲ್ಲ ಫ್ರೀ ಮಾಡಿ, ಧೈರ್ಯವಾಗಿ ಫ್ರೀ ಮಾಡಿ. ಒಂದು ಬನ್ನಿ, ಇಲ್ಲಿ ಇದೆಲ್ಲ ತೂಕ ಇಡಬೇಡಿ. ಇಲ್ಲಿ ತೂಕ ಕೆಲಸ ಮಾಡಿ. ಅಕಸ್ಮಾತ್ ಏನಾದರೂ ನಿಮಗೆ ಈ ಜಾಗ ಬೇಕು ಅಂತಂದರೆ ನಾನು ಹೇಳೋದು, ಇದಕ್ಕೂ ಜಾಯಿಂಟ್ ಇರಬಾರ್ದು, ಇದಕ್ಕೂ ಜಾಯಿಂಟ್ ಇರಬಾರ್ದು. ಸಪ್ರೇಟಾಗಿ ಮಾಡ್ಕೊಂಡು ಏನು ಬೇಕಾದ್ರೂ ಮಾಡ್ಕೊಳ್ಳಿ. ಇಲ್ಲ ನಮಗೆ ಮಾಡೋಕ್ಕೆ ಆಗ್ತಿಲ್ಲಪ್ಪ, ಈಗ ಮಾಡೋಕ್ಕಾಗ್ತಿಲ್ಲ ಈಗ ಅಂದರೆ ಪೂರ್ತಿ ತೆಗೆದುಬಿಡಿ, ಓಪನ್ ಮಾಡಿಬಿಡಿ. ಇದೇನು ಮಾಡ್ಬೇಡಿ ಸದ್ಯಕ್ಕೆ, ಉಳ್ಕೊಂಡ್ಮೇಲೆ ಮಾಡ್ಕೊಳ್ಳೋದು. ನೀವು ಸ್ವಲ್ಪ ಉಸಿರಾಡ್ಬೇಕಲ್ವ, ಈಗ ಉಸಿರಾಡ್ ಮಾಡ್ಕೊಳ್ಳಿ. ಸಾಲ ಮಾಡ್ಕೊಂಡು ಎಲ್ಲಿ ಮಾಡೋಕ್ಕಾಗತ್ತೆ? ನಾವು ಆದಷ್ಟು ಖರ್ಚು ಮಾಡ್ದಂಗೆ ಮಾಡ್ಕೊಳ್ಳಿ. ಇದೆಲ್ಲ ಓಪನ್ ಮಾಡಿದ್ದನ್ನ ನೋಡಿ, ಟಚ್ ಮಾಡಿದೀವಲ್ವ, ಟಚ್ ಮಾಡ್ದಂಗೆ ಬೇಕಾದರೆ 2 ಇಂಚ್ ಗ್ಯಾಪ್ ಬಿಟ್ಬಿಟ್ಟು ಇದಿರಲಿ, ತೊಂದರೆ ಏನಿಲ್ಲ ನನಗೆ. ಇದೆಲ್ಲ ಇರಲಿ, ಟಚ್ ಮಾಡ್ತು ಅಂದ್ರೆ ಎಲ್ಲ ಕಿತ್ತಾಕಿ. ಅರ್ಥ ಆಯ್ತಾ? ಇದೆಲ್ಲ ತೆಗೆದುಬಿಡಿ. ಭಾಳ ಚೆನ್ನಾಗಾಗುತ್ತೆ. ನಾವು ದೇವಸ್ಥಾನ ಮಾಡಿದ್ದೀವಿ, ಒಂದು ದೇವರನ್ನ ಅರ್ಚನೆ ಮಾಡ್ತೀವಿ, ಅದು ಪೂರ್ವಾಭಿಮುಖ ಮಾಡ್ತೀವಿ. ಮಾಡಬೇಕಾದ್ರೆ ಉತ್ತರ ಈಶಾನ್ಯ ಮತ್ತು ಪೂರ್ವ ಈಶಾನ್ಯವನ್ನ ಕ್ಯೂರ್ ಮಾಡಿದಾಗ ಗಂಡು ಮಕ್ಕಳಿಗೆ ಸಂತಾನ ನಾಶ, ಅಕಸ್ಮಾತ್ ನಿಮ್ಮ ಮಕ್ಕಳಿಗೆ ಅತಿ ದೊಡ್ಡ ತೊಂದರೆ ಆಗುತ್ತೆ. ಆರೋಗ್ಯ ಮತ್ತೆ ಅವ್ರಿಗೆ ಅಪಘಾತಗಳಾಗಂತ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಇದನ್ನೆಲ್ಲ ತೆಗೆದುಬಿಟ್ಟು ಒಂದು ವಸ್ತ್ರ ಹಾಕಿ, ವಸ್ತ್ರದ ಪೂರ್ವಾಭಿಮುಖವಾಗಿ ಪೂಜೆ ಮಾಡಿ. ಇಲ್ಲೇ ಇರ್ಲಿ, ಬಟ್ ಇದನ್ನೆಲ್ಲ ತೆಗೆದ್ಬಿಟ್ಟು ಇದು ಕಟ್ಟೆ ತೆಗೀರಿ ಫಸ್ಟ್. ನೀವೇನೋ ಖರ್ಚಿಲ್ಲ ನಿಮಗೆ, ಇದು ತೆಗೆದ್ಬಿಟ್ಟು ಸುಮ್ಮನೆ ಪೂರ್ವಾಭಿಮುಖಕ್ಕೆ ಪೂಜೆ ಮಾಡಿ, ಏನೂ ಆಗಲ್ಲ, ತಲೆ ಕೆಡಿಸ್ಕೊಂಡು. ಈ ಡೋರ್ ಮಾತೃಸ್ಥಾನ, ಇದು ಡೋರ್ ಮಾತ್ರ ಚೆನ್ನಾಗಿದೆ, ಫಸ್ಟ್ ಕ್ಲಾಸ್ ಆಗಿದೆ ಡೋರ್, ತೊಂದರೆ ಏನಿಲ್ಲ. ಯಾವುದು ಇದೇ ಬೀರಿನಲ್ಲಿ ವ್ಯವಹಾರ ಮಾಡಿ, ನೀವು ನಿಮ್ಮ ಯಜಮಾನ್ ಇಲ್ಲೇ ಮಲಗಿ, ಸರಿನಾ? ಕಾಲು ಈ ಕಡೆ ಮಾಡಿ, ತಲೆ ಈ ಕಡೆ ಮಾಡಿ, ಫಸ್ಟ್ ಕ್ಲಾಸ್ ಆಗಿರುತ್ತೆ. ಏನು ತಲೆ ಕೆಡಿಸ್ಕೋಬೇಡಿ. ಇದೆಲ್ಲ ಇರ್ಲಿ, ಇದೆಲ್ಲ ತೂಕ ಇಟ್ಕೊಳ್ಳಿ. ಇದೆಲ್ಲ ಕಟ್ಟೆ ಇರ್ಲಿ, ಇದೆಲ್ಲ ಕಟ್ಟೆ ಇರ್ಲಿ. ಇದೆಲ್ಲ ಏನ್ ಬೇಕೋ ಸಾಮಾನು ಹಾಕೊಳ್ಳಿ, ಏನೋ ತಲೆ ಕೆಡಿಸ್ಕೋಬೇಡಿ. ಏನಪ್ಪಾ ಅಂತ ಅಂದ್ರೆ ಇದೆಲ್ಲ ಕಳ್ಕೊಳ್ತಾ ಹೋಗ್ತೀವಿ. ಯಾಕೆ ಅಂತಂದ್ರೆ ಎಜುಕೇಶನ್ ಅಂತ 30,000 ತಂದಿದ್ರು, ನನ್ನ ಆರೋಗ್ಯಕ್ಕೂ ಅವನ ಆರೋಗ್ಯಕ್ಕೂ ಹಿಂಗೆ
ನೀನು ಫಸ್ಟ್ ಟಾಯ್ಲೆಟ್ ಹೊಡ್ಕೊಳಮ್ಮ, ಆಮೇಲೆ ನೀನು ಹೋಗಿದ್ದೀನಿ ಅಂತಂದ್ರೆ ಫೋನ್ ಮಾಡಿ ಹೇಳು ನನಗೆ ಫೋನ್ ಮಾಡಿ ಹೇಳು, ಆ ಬಿಲ್ ನಾನು ಕಟ್ತೀನಿ. ಅಲ್ಲ ತಾಯಿ, ಅದನ್ನ ಮಾಡ್ಕೋ, ನಾನು ಹೇಳ್ತೀನಿ ಮಾಡ್ಕೋ. ಹಾಸ್ಪಿಟ್ಲಿಗೆ ಹೋದ್ರೆ ಕೇಳ್ತೇನೆ ಅಂದ್ರೆ ನಿನ್ ನೆಗಡಿನೂ ಆಗಲ್ಲ ಅಂತ ಹೇಳೋದಿಲ್ಲ ನಾನು. ದೊಡ್ಡ ಸಮಸ್ಯೆ, ಇಷ್ಟು ಸಮಸ್ಯೆ ಆಗೋಲ್ಲ, ಅರ್ಥ ಮಾಡ್ಕೋ. ನಾನು ಹೇಳ್ದಂಗೆ ಆರೋಗ್ಯ ಚೆನ್ನಾಗಿಲ್ಲ ತಾನೆ ನಿನಗೆ? ಬರೇ ತಲೆ ಚಕ್ರ ಅಲ್ಲ, ನಿಂದು ಬೇರೆ ಸಮಸ್ಯೆನೇ ಇದೆ, ತಲೆ ಕೆಡಿಸ್ಕೋಬೇಡ ಸರಿನಾ?